ಈ ಧ್ಯಾನ ಯಾವಾಗ ನಾವು ಈ ಧ್ಯಾನದಲ್ಲಿ ಭಾಗಿಯಾಗಲಿಕ್ಕೆ ಸ್ಟಾರ್ಟ್ ಆಗ್ತೀವೋ ನಮಗೆ ಪ್ರತಿ ಸಲಿನೂ ಕೂಡ ಧ್ಯಾನದ ಅನುಭವ ಆಗ್ತಾ ಇರೋದಿಲ್ಲ. ಬಟ್ ಒಂದೊಂದು ಸಲ ಏನಾಗ್ಬಿಡುತ್ತೆ ಅಂತಂದರೆ, ನೀವು ತುಂಬ ಧ್ಯಾನದಲ್ಲಿ ಭಾಗಿಯಾಗಿರ್ತೀರ. ಸುಮಾರು 20 ಮಿನಿಟ್ಸ್, ಹಾಫ್ ಆನ್ ಅವರ್, 1 ಅವರ್ ಈ ರೀತಿ ನೀವು ಧ್ಯಾನದಲ್ಲಿ ಸಂಪೂರ್ಣವಾಗಿ ಮಗ್ನರಾದಾಗ ಒಂದೊಂದು ಸಲ ಯಾವ ರೀತಿಯ ಅನುಭವ ಆಗೋಗ್ಬಿಡುತ್ತಪ್ಪ ಅಂತಂದರೆ, ಸಡನ್ನಾಗಿ ಹಿಂದುಗಡೆಯಿಂದ ಯಾರೋ ನಮ್ಮ ಭುಜನ ಮುಟ್ಟಿದಂತಹ ಅನುಭವ ಆಗೋಗ್ಬಿಡುತ್ತೆ. ಸಡನ್ನಾಗಿ ಮೈಯೆಲ್ಲ ಒಂದು ರೀತಿ ವೈಬ್ರೇಷನ್ ಆಗೋಗ್ಬಿಡುತ್ತೆ, ಒಂದು ರೀತಿ ರೋಮಾಂಚನ. ಯಾರಪ್ಪ ನನ್ನನ್ನು ಮುಟ್ಟಿದ್ರು. ಸಡನ್ನಾಗಿ ಕೆಲವೊಂದು ಟೈಮ್ನೊಳಗೆ ಏನಾಗುತ್ತೆ, ಭಯನೂ ಕೂಡ ಆವರಿಸ್ಕೊಂಡ್ಬಿಡುತ್ತೆ. ಧೈರ್ಯ ಇದ್ದರೆ ಮುಂದೇನಾಗುತ್ತೆ ನೋಡೋಣ ಅಂತ ಕೂತ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ. ಇಲ್ಲಪ್ಪ ಅಂತಂದರೆ ಸಡನ್ನಾಗಿ ಸ್ವಲ್ಪ ಕೈ ಉಜ್ಜಿಬಿಟ್ಟು ಹಾಗೆ ಕಣ್ಬಿಟ್ಟು ಯಾರಿದಾರಪ್ಪ ಆ ಕಡೆ ನೋಡೋಣ ಅನ್ನೋ ಒಂದು ಭಾವನೆ ಬರ್ತಾ ಇರುತ್ತೆ. ಹಾಗೆ ಆ ಜಾಗದಿಂದ ಎದ್ದು ಕೂಡ ಹೋಗ್ಬಿಡ್ತಾ ಇರ್ತೀವಿ. ಸೊ ಕೆಲವೊಂದು ಸಲ ಯಾವ ಥರ ಅನುಭವ ಆಗೋಗ್ಬಿಡುತ್ತಪ್ಪ ಅಂತಂದರೆ, ನಮ್ಮ ಪಾಡಿಗೆ ನಾವು ಮಲ್ಕೊಂಡು ಧ್ಯಾನ ಮಾಡ್ತಾ ಇರ್ತೀವಿ. ಎಷ್ಟು ಡೀಪಾಗಿ ಧ್ಯಾನದಲ್ಲಿ ಯಾವ ರೀತಿ ನಾವು ಹೋಗಿರ್ತೀವಿ ಅಂತಂದರೆ, ನಾವು ಏನು ಯೋಚನೆ ಮಾಡ್ತಾ ಇದ್ದೀವಿ, ಏನಾಗ್ತಾಯಿದೆ ಏನು ಗೊತ್ತಿಲ್ದಂಗೆ ಶಾಂತವಾಗಿ ಮಲ್ಕೊಂಡಾಗ ಒಂದೊಂದ್ಸಲಿ ತೊಡೆ ಭಾಗನ ಯಾರೋ ಮುಟ್ಟದಂಗೆ ಆಗೋಗ್ಬಿಡುತ್ತೆ. ಸಡನ್ನಾಗಿ ಎಚ್ಚರ ಆಗ್ಬಿಡುತ್ತೆ. ಒಂದು ರೀತಿ ಮೈಯಲ್ಲೆಲ್ಲ ಒಂದು ವೈಬ್ರೇಷನ್ ಆಗಿಬಿಡುತ್ತೆ. ಒಂದು ರೀತಿ ವೈಬ್ರೇಷನ್ ಮೀನ್ಸ್ ಒಂಥರ ಬ್ರೈಟ್ನಿಂಗ್ ಥರ ಆಗೋಗಿ ಯಾರು ನನಗೆ ಮುಟ್ಟಿದ್ರು ಅನ್ನೋ ಒಂದು ಕುತೂಹಲ, ಹಾಗೆ ಒಂದು ಭಯ. ಸ್ಟಾರ್ಟಿಂಗ್ ಮಾತ್ರ ಖಂಡಿತವಾಗ್ಲೂ ಒಂದು ರೀತಿ ಕಣ್ಬಿಟ್ಟು ಯಾರು ಬಂದಿದ್ದಾರೆ ನೋಡೋಣಪ್ಪ ಅನಿಸ್ಲೂ ಬಿಡುತ್ತೆ. ಓಕೆ, ಹಾಗೆ ಇನ್ನೂ ಕೆಲವೊಂದು ಸಮಯದಲ್ಲಿ ಏನಾಗ್ತಾ ಇರುತ್ತೆ, ಧ್ಯಾನದಲ್ಲಿ ಶಾಂತವಾಗಿ ಕೂತ್ಕೊಂಡಾಗ ಕಿವಿ ಹತ್ರ ನಿಮಗೆ ವಾಯ್ಸ್ ಕೇಳಿಸುತ್ತೆ. ಜಸ್ಟ್ ಯಾವ ರೀತಿ ಇರುತ್ತಪ್ಪ ಅಂತಂದರೆ, ಈ ಒಂದು ಸಿಂಪಲ್ ವಾಯ್ಸ್, ಆ ಒಂದು ಬಿಸಿ ಗಾಳಿನೂ ಕೂಡ ತಾಗ್ದಂಗೆ ಆಗುತ್ತೆ. ಇದರಿಂದನೂ ಕೂಡ ಮೈಯಲ್ಲೆಲ್ಲ ಒಂದು ರೋಮಾಂಚನ ಆಗ್ತಾ ಇರುತ್ತೆ. ಹಾಗೆ ಒಂದು ರೀತಿ ಬೆಳಕು, ಒಂದು ರೀತಿ ಗೋಲ್ಡನ್ ಲೈಟ್ಸು, ಎಲ್ಲ ಥರದ ಅನುಭವನೂ ಕೂಡ ಆಗ್ತಾ ಇರ್ತವೆ. ಇಲ್ಲಿ ಎನರ್ಜಿಗಳು ಅಂತ ಬಂದಾಗ ಒಳ್ಳೆ ಎನರ್ಜಿಗಳು ಕೂಡ ಬಂದೋಗ್ತಾ ಇರ್ತವೆ, ಹಾಗೆ ಕೆಟ್ಟ ಎನರ್ಜಿಗಳು ಕೂಡ ಬಂದೋಗ್ತಾ ಇರ್ತವೆ. ಯಾವಾಗ ಒಳ್ಳೆ ಎನರ್ಜಿಗಳು ನಮ್ಮ ಹತ್ರ ಬಂದಾಗ ಒಂದು ರೀತಿ ತಣ್ಣನೆ ಗಾಳಿ ಒಂದು ಅನುಭವ ಆಗುತ್ತೆ. ಹಾಗೆ ಕೂದಲೆಲ್ಲವೂ ಕೂಡ ತಂತಾನೆ ಹಿಂಗೆ ಮೇಲೆ ಎದ್ದಂಗೆ ಆಗುತ್ತೆ. ಸೊ ಒಂದು ರೀತಿ ನಮಗೆ ಯಾರೋ ಏನು ತಿಳಿಸ್ಲಿಕ್ಕೆ ಬಂದಿದ್ದಾರೇನಪ್ಪ ಅನ್ನೋಷ್ಟು ಖುಷಿ ಅನಿಸುತ್ತೆ. ಹಾಗೆ ಸ್ಮೈಲ್ ಬರುತ್ತೆ, ಮುಖದಲ್ಲಿ ಒಂದು ಒಳ್ಳೆ ಸ್ಮೈಲಿಂಗ್ ಬರುತ್ತೆ. ಹಾಗೆ ಇಡೀ ದೇಹನೂ ಕೂಡ ಒಂದು ರೀತಿ ಪರಮಾನಂದ ಅನುಭವಿಸ್ತಾ ಇರುತ್ತೆ. ನಮ್ಮ ದೇಹದಲ್ಲಿರೋ ಚಕ್ರಗಳು ಆಕ್ಟಿವೇಶನ್ ಅದೇ ಸಮಯದಲ್ಲಿ ಆಗೋದು. ಯಾವಾಗ ಅನ್ನೋನ್ ಟಚ್ ನಮಗೆ ಸಿಗುತ್ತೋ ಆವಾಗ ಮಾತ್ರ ನಮ್ಮ ಚಕ್ರಗಳು ಸಡನ್ನಾಗಿ ಮೇಲೆ ಎದ್ಬಿಡ್ತವೆ, ಸಡನ್ನಾಗಿ ಗಾಬರಿ ಆಗ್ತವೆ. ಸಡನ್ನಾಗಿ ಒಂದು ರೀತಿ ಹೋಲ್ ಬಾಡಿ ವೈಬ್ರೇಟ್ ಯಾವಾಗ ಆಗುತ್ತೋ ಇಮ್ಮಿಡಿಯೇಟ್ಲಿ ಚಕ್ರಗಳು ಬಂದು ಒಂದು ರೀತಿ ಆಗ್ನೇಯ ಚಕ್ರ ಇಲ್ಲ ಸಹಸ್ರಾರ ಚಕ್ರ ತನಕನೂ ಎನರ್ಜಿ ಫ್ಲೋ ಆಗೋಗ್ಬಿಡುತ್ತೆ. ಸೊ ಆವಾಗ ನಮಗೆ ಪರಮಾನಂದ, ಧ್ಯಾನದ ಒಂದು ಪರಮಸ್ಥಿತಿ, ಒಂದು ರೀತಿ ಹೇಗಪ್ಪ ಅಂತಂದರೆ, ಈ ಧ್ಯಾನದಲ್ಲಿ ವಿಚಿತ್ರ ಅನುಭವ ಆ ಸಮಯದಲ್ಲೇ ನಮಗೆ ಆಗೋದು. ಸೊ ಒಟ್ಟಿನಲ್ಲಿ ಏನಪ್ಪ ಅಂತಂದರೆ, ಎನರ್ಜಿಗಳು ಖಂಡಿತವಾಗ್ಲೂ ಯಾವಾಗಲೂ ಬರ್ತವೆ ಅಂತ ಅಲ್ಲ.
ಸೊ ಒಂದೊಂದು ಸಲ ಮಾತ್ರ ಆ ಥರದ ಅನುಭವ ಆಗ್ತಾ ಇರ್ತವೆ. ಎಷ್ಟು ಚೆನ್ನಾಗಿ ಆಶೀರ್ವಾದ ಮಾಡೋಗ್ತವೆ. ಕೆಲವೊಂದು ಭುಜ ಮುಟ್ಟೋಗ್ಬಿಡ್ತವೆ. ಕೆಲವೊಂದು ವಾಸನೆಗಳು, ಸುವಾಸನೆ, ಒಂದು ರೀತಿ ಬ್ಯಾಡ್ ಸ್ಮೆಲ್ಲು, ಗುಡ್ ಸ್ಮೆಲ್ಲು, ಒಂದು ರೀತಿ ನಿಮಗೆ ನೀರಿನ ಸ್ಪ್ರಿಂಕಲ್ ಆದಂಗೂ ಕೂಡ ಆಗುತ್ತೆ. ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂತಂದರೆ, ಒಂದೊಂದು ಸಲ ಏನಾಗ್ಬಿಡುತ್ತೆ, ನಿಮ್ಮ ಪಕ್ಕದಲ್ಲೇ ಯಾರೋ ಕೂತ್ಕೊಂಡು ಈ ಥರ ಬ್ರೀತಿಂಗ್ ಮಾಡ್ತಾ ಇರೋ ಒಂದು ಶಬ್ದಗಳು ಕೇಳಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗೆ ಕೆಲ ಸಮಯದಲ್ಲಿ ನಮ್ಮ ಮುಂದುಗಡೆಗೆ ಯಾರೋ ನಡೆದಾಡ್ತಾ ಇರೋ ಒಂದು ಅನುಭವ ಆಗ್ತಾ ಇರುತ್ತೆ. ಯಾರೋ ನಡೆದಾಡ್ತಾ ಇದ್ದಾರೆ, ಕಣ್ಬಿಟ್ಟು ನೋಡ್ಬಿಡೋಣೇನಪ್ಪ, ಈ ಥರನೂ ಕೂಡ ಈ ಧ್ಯಾನದಲ್ಲಿ ಅನುಭವಗಳಾಗ್ತಾ ಇರ್ತವೆ. ತುಂಬ ಕ್ಯೂರಿಯಾಸಿಟಿ ಬರ್ತಾ ಇರುತ್ತೆ, ತುಂಬ ಕ್ಯೂರಿಯಾಸಿಟಿ. ಮತ್ತೆ ನಾಳೆ ಏನಾದರೂ ಆಗ್ಬೋದಾ, ಇವತ್ತು ಧ್ಯಾನ ಮಾಡೋಕ್ಕೆ ಕೂತ್ಕೊಂಡ್ರೆ ಮತ್ತೇನಾದರೂ ಅನುಭವ ಬರುತ್ತಾ, ಈ ಥರ ತುಂಬ ಕ್ಯೂರಿಯಾಸಿಟಿ ಈ ಧ್ಯಾನದಲ್ಲಿ ಬರ್ತಾ ಇರುತ್ತೆ. ಒಟ್ಟಿನಲ್ಲಿ ಹೇಳಬೇಕಪ್ಪ ಅಂತಂದರೆ, ಕಾಣದ ಶಕ್ತಿಗಳು ಯಾವಾಗ ನಮ್ಮ ಮೈನ ಸ್ಪರ್ಶ ಮಾಡ್ತವೋ ಆ ಸಮಯದಲ್ಲಿ ನಮ್ಮ ದೇಹದೊಳಗಿರೋ ಚಕ್ರಗಳು ಒಂದು ರೀತಿ ಆಕ್ಟಿವೇಶನ್ ಆಗೋಗ್ತವೆ. ಹಾಗೆ ನಮ್ಮ ವಿಚಾರಗಳೆಲ್ಲ ಚೇಂಜ್ ಆಗ್ತಾ ಹೋಗ್ತವೆ, ನಮ್ಮ ಭಾವನೆಗಳು ಚೇಂಜ್ ಆಗ್ತಾ ಹೋಗ್ತವೆ. ಒಟ್ಟು ಧ್ಯಾನದಲ್ಲಿ ಖಂಡಿತವಾಗ್ಲೂ ಕಾಣದ ಶಕ್ತಿಗಳ ಸ್ಪರ್ಶ ಯಾರಿಗೆ ಸಿಗುತ್ತೋ ಅವರು 100% ಎನ್ಲೈಟೆಡ್ ಆಗ್ತಾ ಇರ್ತಾರೆ. ಸೊ ಸ್ಟಾರ್ಟಿಂಗ್ ಮಾತ್ರ ತುಂಬ ಭಯ ಆವರಿಸ್ಕೊಳ್ತಾ ಇರುತ್ತೆ. ಆ ಜಾಗದಿಂದ ಬಿಟ್ಟು ಹೋಗ್ಬಿಡೋಣಪ್ಪ ಅನ್ನೋ ಒಂದು ಭಯ ಕಾಡ್ತಾ ಇರುತ್ತೆ. ಒಟ್ಟು ಧ್ಯಾನ ಅಂದ್ರೂ ಕೂಡ ಅದಕ್ಕೆ ಸ್ವಲ್ಪ ಒಂದು ರೀತಿಯಲ್ಲಿ ಎಲ್ಲದಕ್ಕೂ ಕೂಡ ನಾವು ತಯಾರಾಗಿ ಕೂತ್ಕೊಳ್ಳಬೇಕು. ಒಂದು ರೀತಿ ಹೇಳೋಕ್ಕೆ ಬರೋದಿಲ್ಲ. ಏನೋ ಮೈಯಲ್ಲಿ ಸಡನ್ನಾಗಿ ಕಾಲಿಂದ ಶಿಸ್ತು ಮೈಯೊಳಗೆ ಹತ್ತದಂಥ ಒಂದು ಎನರ್ಜಿ ಸರ್ರನಿ ಪಾಸಾಗಿ ಹೋಗ್ಬಿಡುತ್ತೆ. ನೀವು ನಂಬ್ತಿರೋ ಬಿಡ್ತಿರೋ ಎದ್ದು ಈ ಪ್ಯಾಂಟ್ ಗಿಂಟೆಲ್ಲ ಕೊಡೋಕೊಂಡು ನೋಡೋಣೇನಪ್ಪ ಅನ್ನೋ ಅಷ್ಟು ಭಯ ಹುಟ್ಟುತ್ತಾ ಇರುತ್ತೆ. ಆದರೂ ಕೂಡ ಏನು ನೋಡ್ಲಿಕ್ಕೆ ಸಿಗೋದಿಲ್ಲ. ಆ ಥರದ ವಿಚಿತ್ರ ಅನುಭವಗಳು ಧ್ಯಾನದಲ್ಲಿ ಆಗ್ತಾ ಇರ್ತವೆ. ಇಷ್ಟು ಮಾತ್ರ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ್ಯಾವ ರೀತಿಯೆಲ್ಲ ಒಂದು ವಾಯ್ಸ್ಗಳು ನಮಗೆ ಕೇಳಲಿಕ್ಕೆ ಸಿಗ್ತವೆ ಅನ್ನೋದ್ರ ಬಗ್ಗೆನೂ ತಿಳಿಸ್ತಾ ಹೋಗ್ತೀನಿ. ಎಲ್ಲರಿಗೂ ಕೂಡ ಶುಭವಾಗಲಿ. ಧನ್ಯವಾದಗಳು.